ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಆಗಸ್ಟ್ ತಿಂಗಳಲ್ಲಿ IPO ಮಾರುಕಟ್ಟೆಯಲ್ಲಿ ಸಾಕಷ್ಟು ಚಟುವಟಿಕೆ ನಡೆಯುತ್ತಿದೆ. ಅದೇ ಸಾಲಿನಲ್ಲಿ ಈಗ ಸಿಪ್ ರಾಕೆಟ್ IPO ಕೂಡ ಹೂಡಿಕೆದಾರರ ಗಮನ ಸೆಳೆಯುತ್ತಿದೆ. ಈ IPOಗೆ ಅಪ್ಲೈ ಮಾಡಬೇಕಾ, ಕಂಪನಿ ಏನು ಮಾಡುತ್ತದೆ, IPO ಪ್ರೈಸ್ ಎಷ್ಟು, ಒಂದು ಲಾಟಿಗೆ ಎಷ್ಟು ಹಣ ಬೇಕು, ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ, GMP ಎಷ್ಟಿದೆ ಮತ್ತು ಮುಖ್ಯವಾಗಿ IPOದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಂಶಗಳು ಯಾವ್ಯಾವು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸರಳವಾಗಿ ನೋಡೋಣ. ಮೊದಲು IPO ಪ್ರಮುಖ ಮಾಹಿತಿಯನ್ನು ನೋಡೋಣ. ಸಿಪ್ ರಾಕೆಟ್ IPO ಆಗಸ್ಟ್ 12ರಿಂದ ಆಗಸ್ಟ್ 14, 2026ರವರೆಗೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿರುತ್ತದೆ. ಈ IPO ಪ್ರೈಸ್ ಬ್ಯಾಂಡು ₹92 ಇಂದ ₹97 ಇದೆ. ಅಂದರೆ ಒಂದು ಶೇರಿನ ಗರಿಷ್ಠ ಬೆಲೆ ₹97. ಈ IPOದಲ್ಲಿ ಲಾಟ್ ಸೈಜು 154 ಷೇರುಗಳಿವೆ. ಹೀಗಾಗಿ ₹97 ಅಪ್ಪರ್ ಪ್ರೈಸ್ ಬ್ಯಾಂಡ್ನಲ್ಲಿ ಒಂದು ಲಾಟ್ಗೆ 154 ಷೇರುಗಳು ಇಂಟು ₹97 ಅಂದರೆ ಸುಮಾರು ₹14,938 ಹೂಡಿಕೆ ಮಾಡಬೇಕಾಗುತ್ತದೆ. ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಕನಿಷ್ಠ ಒಂದು ಲಾಟ್ ಅಪ್ಲೈ ಮಾಡಬಹುದು. ಈ IPO ಒಟ್ಟು ಇಶ್ಯೂ ಸೈಜು ₹1,617.48 ಕೋಟಿ ಇದೆ. IPO ಅಲ್ಲಿ ಅಲಾಟ್ಮೆಂಟ್ ಆಗಸ್ಟ್ 17ರಂದು ನಡೆಯಲಿದೆ ಮತ್ತು ಮಾರ್ಕೆಟ್ ಲಿಸ್ಟಿಂಗ್ ಆಗುವುದು ಆಗಸ್ಟ್ 19ರಂದು BSE ಮತ್ತು NSEಯಲ್ಲಿ ಲಿಸ್ಟಿಂಗ್ ನಡೆಯಲಿದೆ. ಈಗ ಸಿಪ್ ರಾಕೆಟ್ ಕಂಪನಿ ಏನು ಮಾಡುತ್ತದೆ? ಸಿಪ್ ರಾಕೆಟ್ ಹೆಸರು ಕೇಳಿದಾಗ ಸಾಮಾನ್ಯವಾಗಿ ನಮಗೆ ಶಿಪ್ಪಿಂಗ್ ಅಥವಾ ಡೆಲಿವರಿ ನೆನಪಿಗೆ ಬರುತ್ತದೆ. ಆದರೆ ಕಂಪನಿ ಕೇವಲ ಶಿಪ್ಪಿಂಗ್ ಮಾಡುವ ಸಂಸ್ಥೆ ಅಲ್ಲ. ಸಿಪ್ ರಾಕೆಟ್ ಒಂದು ಎಂಡ್ ಟು ಎಂಡ್ ಇ-ಕಾಮರ್ಸ್ ಎನೇಬಲ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಸರಳವಾಗಿ ಹೇಳುವುದಾದರೆ ಆನ್ಲೈನಲ್ಲಿ ಬಿಸ್ನೆಸ್ ಮಾಡುವ ಸಣ್ಣ ವ್ಯಾಪಾರಿಗಳು, D2C ಬ್ರ್ಯಾಂಡ್ಸ್ ಮತ್ತು ದೊಡ್ಡ ರಿಟೇಲರ್ಸ್ಗಳಿಗೆ ತಮ್ಮ ಇ-ಕಾಮರ್ಸ್ ಬಿಸ್ನೆಸ್ ನಿರ್ವಹಿಸಲು ಸಿಪ್ ರಾಕೆಟ್ ವಿವಿಧ ಟೆಕ್ನಾಲಜಿ ಮತ್ತು ಲಾಜಿಸ್ಟಿಕ್ಸ್ ಸರ್ವಿಸ್ಗಳನ್ನು ನೀಡುತ್ತಿದೆ. ಉದಾಹರಣೆಗೆ, ಒಬ್ಬ ವ್ಯಾಪಾರಿ ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ ಮಾರಾಟ ಮಾಡುತ್ತಾನೆ ಎಂದುಕೊಳ್ಳಿ. ಕಸ್ಟಮರ್ ಆರ್ಡರ್ ಮಾಡ್ತಾನೆ. ಆರ್ಡರನ್ನು ಪ್ರೊಸೆಸ್ ಮಾಡುವುದು, ಶಿಪ್ಪಿಂಗ್ ಮಾಡುವುದು, ಡೆಲಿವರಿ ಟ್ರ್ಯಾಕ್ ಮಾಡುವುದು, ಪೇಮೆಂಟ್ ನಿರ್ವಹಿಸುವುದು, ಕಸ್ಟಮರ್ಗೆ ಕಮ್ಯುನಿಕೇಷನ್ ಮಾಡುವುದು, ಪ್ರಾಡಕ್ಟ್ಸ್ ರಿಟರ್ನ್ ಬಂದರೆ ಅದನ್ನು ಮ್ಯಾನೇಜ್ ಮಾಡೋದು, ಇವೆಲ್ಲ ಕೆಲಸಗಳಿಗೆ ಸಿಪ್ ರಾಕೆಟ್ ಪ್ಲ್ಯಾಟ್ಫಾರ್ಮ್ ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಇಂಟರ್ನ್ಯಾಷನಲ್ ಶಿಪ್ಪಿಂಗ್, ಫುಲ್ಫಿಲ್ಮೆಂಟ್, ಒಮ್ನಿ ಚಾನಲ್ ಕಾಮರ್ಸ್, ಚೆಕ್ಔಟ್ ಮತ್ತು ಪೇಮೆಂಟ್ ಸೊಲ್ಯೂಷನ್ ಸೇರಿದಂತೆ ಹಲವು ಸರ್ವಿಸ್ಗಳನ್ನು ಸಿಪ್ ರಾಕೆಟ್ ಕಂಪನಿ ನೀಡುತ್ತದೆ. ಅಂದರೆ ಸರಳವಾಗಿ ಹೇಳುವುದಾದರೆ ಆನ್ಲೈನ್ ಬಿಸ್ನೆಸ್ ಮಾಡುವ ಮರ್ಚೆಂಟ್ಗಳಿಗೆ ಇ-ಕಾಮರ್ಸ್ ಬಿಸ್ನೆಸ್ಸನ್ನು ಸುಲಭವಾಗಿ ನಿರ್ವಹಿಸಲು ಬೇಕಾಗುವ ಹಲವು ಸರ್ವಿಸಸ್ಸನ್ನು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನೀಡುವುದು ಸಿಪ್ ರಾಕೆಟ್ನ ಪ್ರಮುಖ ಕೆಲಸ. ಈಗ ಕಂಪನಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡೋಣ. IPOಗೆ ಅಪ್ಲೈ ಮಾಡುವ ಮೊದಲು ನೋಡಬೇಕಾದ ಅತ್ಯಂತ ಮುಖ್ಯವಾದ ವಿಷಯಗಳಲ್ಲಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಕೂಡ ಒಂದು. ಸಿಪ್ ರಾಕೆಟ್ ರೆವೆನ್ಯೂ ಅಥವಾ ಟೋಟಲ್ ಇನ್ಕಮ್ ಕಳೆದ 3 ವರ್ಷಗಳಲ್ಲಿ ಹೆಚ್ಚಾಗಿದೆ. 2024ರಲ್ಲಿ ಕಂಪನಿಯ ಟೋಟಲ್ ಇನ್ಕಮ್ ₹1,357.83 ಕೋಟಿ ಇತ್ತು. 2025ರಲ್ಲಿ ಇದು ₹1,674.82 ಕೋಟಿಗೆ ಏರಿಕೆಯಾಗಿದೆ. 2026ರಲ್ಲಿ ಸುಮಾರು ₹2,077.42 ಕೋಟಿಗೆ ತಲುಪಿದೆ. ಅಂದರೆ ಕಂಪನಿಯ ರೆವೆನ್ಯೂ ಗ್ರೋತ್ ಉತ್ತಮವಾಗಿದೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ನೆಗೆಟಿವ್ ಪಾಯಿಂಟ್ ಇದೆ. ರೆವೆನ್ಯೂ ಹೆಚ್ಚಾಗುತ್ತಿದ್ದರೂ ಕಂಪನಿ ಇನ್ನೂ ಪ್ರಾಫಿಟ್ ಮಾಡುತ್ತಿಲ್ಲ. ಫೈನಾನ್ಷಿಯಲ್ ಇಯರ್ 2024ರಲ್ಲಿ ಕಂಪನಿ ಸುಮಾರು ₹595 ಕೋಟಿ ನಷ್ಟವಾಗಿತ್ತು. ಫೈನಾನ್ಷಿಯಲ್ ಇಯರ್ 2025ರಲ್ಲಿ ಲಾಸ್ ಸುಮಾರು ₹74 ಕೋಟಿಗೆ ಇಳಿಯಿತು. 2026ರಲ್ಲಿ ಮತ್ತೆ ಸುಮಾರು ₹79 ಕೋಟಿ ನಷ್ಟವಾಗಿದೆ. ಅಂದರೆ ಕಂಪನಿಯ ಲಾಸ್ 2024ಕ್ಕೆ ಹೋಲಿಸಿದರೆ ಸಾಕಷ್ಟು ಕಡಿಮೆಯಾಗಿದೆ. ಆದರೆ ಇನ್ನೂ ಪ್ರಾಫಿಟ್ಗೆ ಬಂದಿಲ್ಲ. ಫೈನಾನ್ಷಿಯಲ್ ಇಯರ್ 2026ರಲ್ಲಿ ಕಂಪನಿ ಎಬಿಟಾ ಕೂಡ ಸುಮಾರು -16.56 ಕೋಟಿ ಇದೆ. ಕಂಪನಿಯ ನೆಟ್ವರ್ತ್ 2026ರಲ್ಲಿ ಸುಮಾರು ₹1,524 ಕೋಟಿ ಇದೆ ಮತ್ತು ಟೋಟಲ್ ಬ್ಯಾರೋವಿಂಗ್ ಸುಮಾರು ₹242 ಕೋಟಿ ಇದೆ. EPS ಅರ್ನಿಂಗ್ ಪರ್ ಶೇರ್ ಮತ್ತು ರಿಟರ್ನ್ ಆನ್ ನೆಟ್ವರ್ತ್ ಹೇಗಿದೆ ಎಂಬುದನ್ನು ನೋಡೋಣ. 2026ರಲ್ಲಿ ಸಿಪ್ ರಾಕೆಟ್ನ ಬೇಸಿಕ್ EPS ಸುಮಾರು -1.23 ಇದೆ. EPS ನೆಗೆಟಿವ್ ಆಗಿರುವುದರಿಂದ ಕಂಪನಿ ಪ್ರಸ್ತುತ ಪ್ರಾಫಿಟ್ ಮಾಡುತ್ತಿಲ್ಲ ಎಂಬುದು ಮತ್ತೊಮ್ಮೆ ತಿಳಿಯುತ್ತದೆ. ಕಂಪನಿಯ ರಿಟರ್ನ್ ಆನ್ ನೆಟ್ವರ್ತ್ -5.20% ಇದೆ. ಇದು ಕೂಡ ಒಂದು ನೆಗೆಟಿವ್ ಇಂಡಿಕೇಟರ್ ಆಗಿದೆ. ಇನ್ನು ಇಲ್ಲಿ ವ್ಯಾಲ್ಯೂಯೇಷನ್ ನೋಡಿದರೆ ಸಿಪ್ ರಾಕೆಟ್ನ ಪ್ರೀ IPO PE ರೇಷಿಯೋ ಸುಮಾರು -77.6 ಪಟ್ಟು ಎಂದು ನೀಡಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಕಂಪನಿ ಪ್ರಾಫಿಟ್ನಲ್ಲಿ ಇಲ್ಲದಿರುವುದು. ಹೀಗಾಗಿ ವ್ಯಾಲ್ಯೂಯೇಷನ್ನು ಪ್ರಾಫಿಟ್ ಬೇಸ್ಡ್ PE ರೇಷಿಯೋ ಮೂಲಕ ನೋಡಲು ಕಷ್ಟವಾಗುತ್ತದೆ. ಈಗ GMP ಬಗ್ಗೆ ನೋಡೋಣ. ಸಿಪ್ ರಾಕೆಟ್ IPO GMP ಪ್ರಸ್ತುತ ಸುಮಾರು ₹27 ಎಂದು ತೋರಿಸಲಾಗುತ್ತಿದೆ. ಇಲ್ಲಿ ಒಂದು ಸಣ್ಣ ಲೆಕ್ಕ ಹಾಕೋಣ. IPO ಅಪ್ಪರ್ ಪ್ರೈಸ್ ₹97 ಅಂದ್ಕೊಂಡ್ರೆ ಅದಕ್ಕೆ ₹27 GMP ಸೇರಿಸಿದರೆ ಸುಮಾರು ₹124 ಅನ್ಅಫಿಷಿಯಲ್ ಎಸ್ಟಿಮೇಟೆಡ್ ಲಿಸ್ಟಿಂಗ್ ಪ್ರೈಸ್ ಬರುತ್ತದೆ. ಅಂದರೆ ₹97ಕ್ಕೆ IPO ಸಿಕ್ಕರೆ GMP ಇದೇ ರೀತಿ ಉಳಿದುಕೊಂಡರೆ ಸುಮಾರು ₹27 ಲಿಸ್ಟಿಂಗ್ ಗೇನ್ ಇರಬಹುದು ಎಂಬ ನಿರೀಕ್ಷೆ ಇದೆ. ಆದರೆ ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾದ ವಿಷಯ, GMP ಅಧಿಕೃತವಾದದ್ದಲ್ಲ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎನ್ನುವುದು ಸ್ಟಾಕ್ ಎಕ್ಸ್ಚೇಂಜ್ ಹೊರಗೆ ನಡೆಯುವ ಅನೌಪಚಾರಿಕ ಬೆಲೆ ಸೂಚ್ಯಂಕವಾಗಿದೆ. ಇದನ್ನು SEBI, NSE ಅಥವಾ BSE ಅಧಿಕೃತವಾಗಿ ಮಾನ್ಯ ಮಾಡಿಲ್ಲ. ಹೀಗಾಗಿ GMP ಯಾವುದೇ ರೀತಿಯ ಗ್ಯಾರಂಟಿ ಅಲ್ಲ. ಲಿಸ್ಟಿಂಗ್ ದಿನದಂದು IPO ಪ್ರೈಸ್ಗಿಂತ ಹೆಚ್ಚು ಬೆಲೆ ಅಥವಾ ಕಡಿಮೆ ಬೆಲೆಗೆ ಕೂಡ ಶೇರ್ ಲಿಸ್ಟ್ ಆಗ್ಬೋದು. ಆದ್ದರಿಂದ ಕೇವಲ GMP ನೋಡಿ IPOಗೆ ಅಪ್ಲೈ ಮಾಡುವುದು ರಿಸ್ಕ್ ಆಗಿರುತ್ತದೆ. ಸಿಪ್ ರಾಕೆಟ್ನ IPO ಪಾಸಿಟಿವ್ ಪಾಯಿಂಟ್ಸ್ಗಳು ಯಾವ್ಯಾವು ಎಂಬುದನ್ನು ನೋಡೋಣ. ಮೊದಲನೇ ಪಾಯಿಂಟ್, ಮಾರ್ಕೆಟ್ ಲೀಡಿಂಗ್ ಇ-ಕಾಮರ್ಸ್ ಪ್ಲ್ಯಾಟ್ಫಾರ್ಮ್. ಸಿಪ್ ರಾಕೆಟ್ ಭಾರತದಲ್ಲಿ ಪ್ರಮುಖ ನ್ಯೂ ಏಜ್ ಇ-ಕಾಮರ್ಸ್ ಎನೇಬಲ್ಮೆಂಟ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಒಂದಾಗಿದೆ.
ಇದು ದೊಡ್ಡ ಮರ್ಚೆಂಟ್ ಬೇಸ್ ಹೊಂದಿದ್ದು ಇ ಕಾಮರ್ಸ್ ಬೆಳೆಯುತ್ತಿರುವುದರಿಂದ ಕಂಪನಿ ಮುಂದಿನ ದಿನಗಳಲ್ಲಿ ಗ್ರೋತ್ ಅವಕಾಶ ಇರಬಹುದು. ಎರಡನೇ ಪಾಸಿಟಿವ್ ಪಾಯಿಂಟ್ ಟೆಕ್ನಾಲಜಿ ಮತ್ತು ಎಐ. ಶಿಪ್ರಾಕೆಟ್ ತನ್ನ ಪ್ಲಾಟ್ಫಾರ್ಮ್ನಲ್ಲಿ ಎಐ ಡಾಟಾ ಮತ್ತು ಆಟೋಮೇಷನ್ ಬಳಸುತ್ತಿದೆ. ಇದು ದೊಡ್ಡ ಪ್ರಮಾಣದ ಆರ್ಡರ್ಸ್ ಮತ್ತು ಮರ್ಚೆಂಟ್ ಆಪರೇಷನ್ಸ್ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಮೂರನೇ ಪಾಸಿಟಿವ್ ಪಾಯಿಂಟ್ ವಿವಿಧ ಸರ್ವಿಸ್. ಕೇವಲ ಶಿಪ್ಪಿಂಗ್ಗೆ ಸೀಮಿತವಾಗಿದೆ. ಫುಲ್ಫಿಲ್ಮೆಂಟ್, ಪೇಮೆಂಟ್ಸ್, ರಿಟರ್ನ್ಸ್, ಇಂಟರ್ನ್ಯಾಷನಲ್ ಶಿಪ್ಪಿಂಗ್, ಓಮ್ನಿ ಚಾನೆಲ್ ಕಾಮರ್ಸ್ ಮತ್ತು ಇತರ ಮರ್ಚೆಂಟ್ ಸರ್ವಿಸ್ಗಳಿಗೂ ಕಂಪನಿ ವಿಸ್ತರಿಸಿದೆ. ಇದರಿಂದ ಮರ್ಚೆಂಟ್ನಿಂದ ಹಲವು ರೀತಿಯ ಸರ್ವಿಸ್ ಮೂಲಕ ರೆವೆನ್ಯೂ ಗಳಿಸುವ ಅವಕಾಶ ಕಂಪನಿಗೆ ಇದೆ. ಈಗ ರಿಸ್ಕ್ ಫ್ಯಾಕ್ಟರ್ಸ್ ನೋಡೋಣ. ಪ್ರತಿಯೊಂದು IPOದಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಜೊತೆಗೆ ರಿಸ್ಕ್ ಕೂಡ ಇರುತ್ತವೆ. ಶಿಪ್ರಾಕೆಟ್ನ ಮೊದಲ ರಿಸ್ಕ್, ಕಂಪನಿ ಇನ್ನೂ ಪ್ರಾಫಿಟ್ ಮಾಡುತ್ತಿಲ್ಲ. ರೆವೆನ್ಯೂ ಹೆಚ್ಚಾಗುತ್ತಿದ್ದರೂ 2026ರಲ್ಲಿ ಸುಮಾರು 79 ಕೋಟಿ ರೂಪಾಯಿ ಲಾಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಪ್ರಾಫಿಟ್ಗೆ ಬರಲು ಸಾಧ್ಯವಾಗದಿದ್ದರೆ ಇದು ಪ್ರಮುಖ ಸಮಸ್ಯೆ ಆಗಬಹುದು. ಎರಡನೇ ರಿಸ್ಕ್ ಮರ್ಚೆಂಟ್ ಪರ್ಫಾರ್ಮೆನ್ಸ್ ಮೇಲೆ ಅವಲಂಬನೆ. ಶಿಪ್ರಾಕೆಟ್ನ ಬಿಸ್ನೆಸ್ ಆಧಾರ ಮರ್ಚೆಂಟ್ಗಳ ಸೇಲ್ಸ್ ಮತ್ತು ಆರ್ಡರ್ಸ್ ವ್ಯಾಲ್ಯೂಮ್ಸ್ ಮೇಲೆ ಅವಲಂಬಿತವಾಗಿದೆ. ಆನ್ಲೈನ್ ಸೆಲ್ಲರ್ಗಳ ಬಿಸ್ನೆಸ್ ಕಡಿಮೆ ಆದರೆ ಶಿಪ್ರಾಕೆಟ್ನ ರೆವೆನ್ಯೂ ಮೇಲೂ ಪರಿಣಾಮ ಬೀಳಬಹುದು. ಮೂರನೇ ರಿಸ್ಕ್ ಥರ್ಡ್ ಪಾರ್ಟಿ ಪಾರ್ಟ್ನರ್ಸ್ ಮೇಲೆ ಅವಲಂಬನೆ. ವಿಶೇಷವಾಗಿ ಕ್ರಾಸ್ ಬಾರ್ಡರ್ ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ ಸರ್ವಿಸ್ನಲ್ಲಿ ವಿವಿಧ ಎಕೋಸಿಸ್ಟಮ್ ಪಾರ್ಟ್ನರ್ಸ್ ಮೇಲೆ ಅವಲಂಬನೆ ಇದೆ. ಈ ಪಾರ್ಟ್ನರ್ಸ್ನಿಂದ ಯಾವುದೇ ಸಮಸ್ಯೆ ಅಥವಾ ಸರ್ವಿಸ್ ಡಿಸ್ಟ್ರಿಬ್ಯೂಷನ್ ಉಂಟಾದರೆ ಶಿಪ್ರಾಕೆಟ್ನ ಬಿಸ್ನೆಸ್ಗೆ ಪರಿಣಾಮವಾಗಬಹುದು. ಇದರ ಜೊತೆಗೆ ಅಕ್ವೈಸೇಷನ್ ಮತ್ತು ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವುಗಳನ್ನು ಸರಿಯಾಗಿ ಇಂಟಿಗ್ರೇಟ್ ಮಾಡಲು ಸಾಧ್ಯವಾಗದಿದ್ದರೆ ಗ್ರೋತ್ ಅಥವಾ ಪ್ರಾಫಿಟೆಬಿಲಿಟಿ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗಾದರೆ ಶಿಪ್ರಾಕೆಟ್ IPO ಹೇಗಿದೆ? ಇದನ್ನು ಸರಳವಾಗಿ 2 ಭಾಗಗಳಾಗಿ ನೋಡೋಣ. ಪಾಸಿಟಿವ್ ಕಡೆ ನೋಡಿದರೆ ಕಂಪನಿಯ ರೆವೆನ್ಯೂ ನಿರಂತರವಾಗಿ ಬೆಳೆಯುತ್ತಿದೆ. ಇ ಕಾಮರ್ಸ್ ಕ್ಷೇತ್ರ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಿದೆ. ಶಿಪ್ರಾಕೆಟ್ಗೆ ದೊಡ್ಡ ಮರ್ಚೆಂಟ್ ಬೇಸ್ ಇದೆ. ಟೆಕ್ನಾಲಜಿ, AI ಮತ್ತು ಆಟೋಮೇಷನ್ ಮೇಲೆ ಕಂಪನಿ ಹೆಚ್ಚು ಗಮನ ನೀಡುತ್ತಿದೆ ಮತ್ತು ಶಿಪ್ಪಿಂಗ್ ಜೊತೆಗೆ ಇ ಕಾಮರ್ಸ್ ಸರ್ವಿಸ್ ನೀಡುತ್ತಿದೆ. ಆದರೆ ನೆಗೆಟಿವ್ ಕಡೆ ನೋಡಿದರೆ ಕಂಪನಿ ಇನ್ನೂ ಲಾಸ್ನಲ್ಲಿದೆ. EPS ನೆಗೆಟಿವ್ ಇದೆ, ರಿಟರ್ನ್ ಆನ್ ನೆಟ್ವರ್ತ್ ನೆಗೆಟಿವ್ ಇದೆ ಮತ್ತು ಪ್ರಾಫಿಟೆಬಿಲಿಟಿ ಇನ್ನೂ ಒಂದು ಪ್ರಮುಖ ಪ್ರಶ್ನೆಯಾಗಿದೆ. ಹೀಗಾಗಿ ಶಿಪ್ರಾಕೆಟ್ IPOವನ್ನು ನೋಡುತ್ತಿರುವಾಗ GMP ಮಾತ್ರವಲ್ಲದೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಮತ್ತು ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಗಮನಿಸುವುದು ಬಹಳ ಮುಖ್ಯ. ಕೊನೆಯದಾಗಿ ಸಣ್ಣ ಒಂದು ಸಮರಿ. ಕಂಪನಿಯ ರೆವೆನ್ಯೂ ಗ್ರೋತ್ ಉತ್ತಮವಾಗಿದೆ, ಆದರೆ ಕಂಪನಿ ಇನ್ನೂ ಪ್ರಾಫಿಟ್ ಮಾಡಿಲ್ಲ. ಹೀಗಾಗಿ IPOಗೆ ಅಪ್ಲೈ ಮಾಡುವ ಮೊದಲು ನಿಮ್ಮದೇ ಆದ ರಿಸರ್ಚ್ ಮಾಡಿ. ಕಂಪನಿಯ ಫೈನಾನ್ಷಿಯಲ್ ವ್ಯಾಲ್ಯೂಯೇಷನ್, ರಿಸ್ಕ್ ಫ್ಯಾಕ್ಟರ್ಸ್ ಮತ್ತು ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಗೆ ಇದು ಹೊಂದಿಕೆಯಾಗುತ್ತದೆ ಎಂಬುದನ್ನು ಪರಿಶೀಲಿಸಿ. ಈ ವಿಡಿಯೋ ಕೇವಲ ಮಾಹಿತಿಗಾಗಿ ಮಾತ್ರ, ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ನಿಮಗೆ ಶಿಪ್ರಾಕೆಟ್ IPO ಹೇಗಿದೆ ಎಂದು ಅನಿಸುತ್ತದೆ? ಅಪ್ಲೈ ಮಾಡ್ತೀರಾ ಅಥವಾ ಸ್ಕಿಪ್ ಮಾಡ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ IPO ಅಪ್ಡೇಟ್ಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.